ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಆ್ಯಂಡ್ ಅಸ್ಲಾಂ ವಲೈಕುಮ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಡೆಲಿವರಿ ಪ್ಯಾಕ್ ಮಾಡ್ತಾ ಇರೋದು, ಅಂದರೆ ಡೆಲಿವರಿಗೆ ಹೋಗಲಿಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾವುದ್ಯಾವ್ದು ಬೇಕು ಯಾವುದ್ಯಾವ್ದು ಬೇಡ ಅಂತ. ಮತ್ತು ಈ ಬಟ್ಟೆ ಪಾಪುಗೆ ತುಟಿ ಒರೆಸ್ಲಿಕ್ಕೆ ಬೇಕಂತ ನಾನು ಸ್ವಲ್ಪ ವಾಶ್ ಮಾಡಿದ್ದೆ, ಐರನ್ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಮೆಹಂದಿ ಹಾಗೆ ಬಳೆ ನೋಡ್ತಾ ಇರ್ಬೋದು. ನನ್ನ ಫ್ರೆಂಡ್ ಇದ್ದಾಳೆ ಇಲ್ಲಿ, ಅವಳು ನನಗೆ ಸೀಮಂತ ಮಾಡಿರೋದು. ನಿಮಗಿವಾಗ ಅದನ್ನು ಫೋಟೋಸ್ನ ಶೇರ್ ಮಾಡ್ತೀನಿ. ಮತ್ತು ನಾನೆಲ್ಲ ಬಟ್ಟೆ ಯಾವ್ದ್ಯಾವ್ದು ಬೇಕಂತ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಶಿವಮೊಗ್ಗದಲ್ಲಿದ್ದೆ ತಮ್ಮನ ಮನೆಯಲ್ಲಿ, ಹಾಗಾಗಿ ನನಗೆ ಎಲ್ಲ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ಕೊಬೇಕಾಗ್ತಾಯಿದೆ. 1ನೇ ತಾರೀಕಿಗೆ ಬಂದೆ, 15ನೇ ತಾರೀಕು ತನಕ ನನಗೇನು ಮಾಡೋಕ್ಕೆ ಆಗಿಲ್ಲ. ಹಾಗೆ ಇವತ್ತು ನನಗೆ ಪೇನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎದ್ದು ಫಸ್ಟು ಒಲೆಗೆ ಬೆಂಕಿ ಹಾಕಿದ್ದೀನಿ. ಇಲ್ಲಿ ಹಂಡೆ ಒಲೆ ಇಲ್ಲ, ಹಾಗಾಗಿ ಪಾತ್ರೆಯಲ್ಲೇ ನೀರನ್ನು ಕಾಯಿಸ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲೆಲ್ಲ ನಾನು ಡೆಲಿವರಿ ವ್ಲಾಗ್ ಎಲ್ಲ ಮಾಡಿಲ್ಲ, ಯಾಕಂದರೆ ಸುಮ್ಮನೆ ಎಂತಕ್ಕೆ ಅಂತ ನನಗೆ ವೀಡಿಯೋ ಮಾಡಲಿಕ್ಕೆ ಇಷ್ಟ ಇದ್ದಿಲ್ಲ. ಆದರೂ ಇವಾಗ ಸುಮ್ಮನೆ ಒಂದೆರಡು ವೀಡಿಯೋಸು ಫೋಟೋಸ್ ಹಾಕಿದ್ದಕ್ಕೆ ಎಲ್ಲರೂ ವೀಡಿಯೋಸ್ ಹಾಕಿರಿ ಅಂತ ಇದ್ದೀರಾ, ಅದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ನಮ್ಮ ಮನೆಯವರು ಇಬ್ಬರಿಗೂ ಜೋಕಾಲಿ ಹಾಕಿಕೊಡ್ತಾಯಿದ್ದಾರೆ. ಹಾಕಿದ್ರು ಅಫೀಫಾ ಆಡೋ ಜೋಕಾಲಿನ ಸ್ವಲ್ಪ ಮೇಲೆ ಕೆಳಗಾಗಿದೆ. ಅಲ್ಲಿ ಮುತ್ತು ಅಣ್ಣ ಇದ್ದಾರಲ್ಲ, ಅವ್ರ ತಾಯಿ ಬಂದು ಕಸ ಗುಡಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಬಂದು ಒಂದೊಂದು ದಿನ ಹೆಲ್ಪ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಪಾಪು ಮಲಗಿದೆ ಇಲ್ಲಿ, ಸುಮ್ಮನೆ ಸ್ವಲ್ಪ ಕ್ರಾಸಿಂದ ತೋರಿಸ್ತಾ ಇದ್ದೀನಿ. ನಿದ್ದೆ ಮಾಡ್ತಾ ಇದ್ದಾನೆ. ಹಾಗೆ ಇವತ್ತು ಶನಿವಾರ ಇರೋದ್ರಿಂದ ನಮ್ಮ ಮನೆಯವ್ರು ಸೊಪ್ಪು ತಂದಿದ್ದರು. ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಗಂಜಿ ಮತ್ತು ಶಾವಿಗೆ ಪಾಯಸ ಅದು ಮತ್ತು ಹಲೀಮ್ ಅಂತ ಮಾಡ್ತಾರೆ, ಅದನ್ನೆಲ್ಲ ಕುಡ್ದು ತುಂಬ ಬೋರ್ ಆಗ್ತಾಯಿದೆ. ನನ್ನೊಳ್ಳೇದಕ್ಕೆ ಮಾಡಿಕೊಟ್ಟಿದ್ದಾರೆ, ಆದ್ರೂ ನನಗೆ ತುಂಬ ಬೋರ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನಾನು ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಅನ್ನದ ಗಂಜಿ ಇದೆ, ಅನ್ನ ಬಸ್ತಿರೋ ಗಂಜಿ, ಅದನ್ನು ಕುಡಿಯೋಣ ಅಂತ ಇಟ್ಟಿದ್ದೆ. ಸೊ ನನಗೆ ಮಧ್ಯಾಹ್ನ ಕುಡಿಲಿಕ್ಕೆ ಆಗಿಲ್ಲ. ಮನೆಯವರೇ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಪಾಪ ನಾನಿವತ್ತು ಒಂದು ಸ್ವಲ್ಪ ಎದ್ದು ಒಲೆ ಹತ್ರ ಬಂದಿದ್ದೀನಿ. ನನಗೆ ಪಲ್ಯ ಬೇಕಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಬೆಳ್ಳುಳ್ಳಿ ಜಜ್ಜಿ 2 ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ, 2 ಈರುಳ್ಳಿ ಮತ್ತು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟೇ. ಅಮ್ಮನೂ ಹೀಗೆ ಮಾಡ್ತಾಯಿದ್ರು, ಅಂದರೆ ನಮ್ಮ ತಾಯಿ ಬಾಣಂತಿಗೆಲ್ಲ ಈ ಥರ ಮಾಡಿಕೊಡ್ತಾಯಿದ್ರು, ತಿಳಿಸಾರು ಮತ್ತು ಈ ಥರ ಸೊಪ್ಪಿನ ಪಲ್ಯ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಕುಟ್ಟಿ ಅದರಲ್ಲಿ ಒಣಕೊಬ್ಬರಿನ ತುರ್ದು ಹಾಕ್ತಾಯಿದ್ರು. ಸೊ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಇವಾಗ. ಸೊ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ತಂದ್ರಲ್ಲ ಅಂತ ಆಸೆ ಆಯಿತು, ಅದಕ್ಕೆ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಮ್ಮ ಮನೆಯವರು ಚಪಾತಿ ತಂದುಕೊಟ್ರು, 2 ತಿನ್ನು ಅಂತ ಹೇಳಿಬಿಟ್ಟು. ಅದಕ್ಕೆ ಪಲ್ಯ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ತಿಂತಾ ಇದ್ದೀನಿ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪಾಪು ನೋಡಿಲ್ಲ ಎಲ್ಲರೂ ಅಂತ ಹೇಳ್ತಿದ್ರಿ, ನೋಡಿ ಹಾಗೆ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ. ಸೊ ಒಂದು ಚಿಕ್ಕ ನಗು ಒಂದು ನೋಡ್ತಾ ಇರ್ಬೋದು ನೀವು, ನಗಾಡ್ತಾ ಇದ್ದಾನೆ ವೀಡಿಯೋ ಮಾಡುವಾಗ. ಈ ನಗುವಿನ ಜೊತೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್.